Dear students, Business Statistics 2 ಸಬ್ಜೆಕ್ಟ್ನ 6ನೇ ಸೆಷನ್ಗೆ ಸ್ವಾಗತ. ನಾನು ಲೋಹಿತ್ ಜಿ, ಸಹಾಯಕ ಪ್ರಾಧ್ಯಾಪಕರು, ನಿರ್ವಹಣಾಶಾಸ್ತ್ರ ವಿಭಾಗ, ಶ್ರೀ ಎಚ್ ಡಿ ದೇವೇಗೌಡ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಪಡುವಲಹಿಪ್ಪೆ. ನಾವು ಇಂದು ಈ ತರಗತಿಯಲ್ಲಿ ಮೂವಿಂಗ್ ಆವರೇಜ್ಗೆ ರಿಲೇಟೆಡ್ ಆಗಿ ಕೆಲವೊಂದು ಪ್ರಾಬ್ಲಮ್ಗಳನ್ನ ಹೇಗೆ ಸಾಲ್ವ್ ಮಾಡೋದು, ಎಕ್ಸಾಮ್ಸಲ್ಲಿ ನಿಮ್ಗೆ ಈ ರೀತಿಯ ಪ್ರಾಬ್ಲಮ್ಸ್ ಬಂದರೆ ಹೇಗೆ ಸಾಲ್ವ್ ಮಾಡಬೇಕು ಅಂತ ಹೇಳಿಬಿಟ್ಟು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಏನು ಮಾಡಿದ್ವಿ ಅಂತ ಹೇಳಿಬಿಟ್ಟು ನೋಡೋಣ. ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಮೂವಿಂಗ್ ಅವರೇಜ್ ಅಂತಂದ್ರೆ ಏನು, ಅದರದ ಒಂದು ಎಕ್ಸಾಂಪಲ್ನ ಕೂಡ ನಾವು ಸಾಲ್ವ್ ಮಾಡಿದ್ವಿ. ಸೊ ಇಂದಿನ ತರಗತಿಯಲ್ಲಿ ನಾವು ಮೂವಿಂಗ್ ಅವರೇಜ್ಗೆ ರಿಲೇಟೆಡ್ ಆಗಿ ಇನ್ನೂ ಹೆಚ್ಚಿನ ಪ್ರಾಬ್ಲಮ್ಗಳನ್ನ ನಾವು ಸಾಲ್ವ್ ಮಾಡೋಣ. ಪ್ರೀವಿಯಸ್ ಕ್ಲಾಸಲ್ಲಿ 3 year ಮೂವಿಂಗ್ ಅವರೇಜ್ನ ನಾವು ಕಲ್ತ್ಕೊಂಡಿದ್ವಿ. That only one example we have studied. In this class we going to study more problems related to moving average. Now let us move on to the example. This is second example. The problems is like this. Find 5 yearly moving average for the following time series. ಪ್ರೀವಿಯಸ್ ಕ್ಲಾಸಲ್ಲಿ ಇನ್ನು ನೋಡಿದ್ವಿ 3 year ಮೂವಿಂಗ್ ಅವರೇಜ್ನ ನಾವು ಸ್ಟಡಿ ಮಾಡಿದ್ವಿ. ಇಲ್ಲಿ 5 years ಮೂವಿಂಗ್ ಅವರೇಜ್ ಇದ್ರೆ ನಾವು ಹೇಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತ ಹೇಳಿಬಿಟ್ಟು ನೋಡೋಣ. ಅವರು ಡೇಟಾ ಕೂಡ ಕೊಟ್ಟಿದ್ದಾರೆ. 2001 to 2008, that is almost 9 year data is there. 1 2 3 4 5 6 7 8 9 years ಡೇಟಾ ಇದೆ. ಈ 9 years ಡೇಟಾನ ನಾವು ಇಟ್ಕೊಂಡು ನಾವು ಟ್ರೆಂಡ್ ವ್ಯಾಲ್ಯೂನ ಟ್ರೆಂಡ್ನ ನಾವು ಫೈಂಡ್ ಮಾಡಬೇಕು. ವೆದರ್ ಇಟ್ಸ್ ಅಪ್ ಟ್ರೆಂಡ್ ಆರ್ ಡೌನ್ ಟ್ರೆಂಡ್ ಆರ್ ಕಾನ್ಸ್ಟೆಂಟ್ ಟ್ರೆಂಡ್ ಅಂತ ಹೇಳ್ಬಿಟ್ಟು ನಾವು ನೋಡಬೇಕು. ಈಗ ಹೇಗೆ ಮಾಡೋದಂದ್ರೆ ಫಸ್ಟ್ ನಾವೇನು ಮಾಡಬೇಕು, 5 years ಮೂವಿಂಗ್ ಟೋಟಲ್ನ ತಗೋಬೇಕು. ಅನಂತರ ಆ 5 years ಮೂವಿಂಗ್ ಟೋಟಲ್ನ 5ಇಂದ ಡಿವೈಡ್ ಮಾಡಿದ್ರೆ ನಮಗೆ ಟ್ರೆಂಡ್ ವ್ಯಾಲ್ಯೂ ಸಿಗುತ್ತೆ. ಸೊ ನಾನು ಈ ವ್ಯಾಲ್ಯೂಸ್ನ ನಾನು ಟೇಬಲ್ನಲ್ಲಿ ಹಾಕ್ತಾ ಇದ್ದೀನಿ. ಫಸ್ಟ್ ಕಾಲಮಲ್ಲಿ ಇಯರ್, ಸೆಕೆಂಡ್ ಕಾಲಮಲ್ಲಿ ವ್ಯಾಲ್ಯೂಸ್ನ ಎಂಟ್ರಿ ಮಾಡಿದ್ದೀನಿ. ಈ 3ನೇ ಕಾಲಮಲ್ಲಿ ನಮಗೆ ಏನು ಹಾಕಬೇಕು ಅಂದರೆ 5 years ಮೂವಿಂಗ್ ಟೋಟಲ್. 5 years ಅಂದರೆ ಫಸ್ಟ್ ಒನ್ಗೆ ಯಾವುದೇ ಒಂದು ಇಯರ್ಗೆ ಅದ್ರ ಹಿಂದಿನ 2 years ಮತ್ತು ಮುಂದಿನ 2 years ಮತ್ತು ಆ ಇಯರ್ದು ಟೋಟಲ್ ಮಾಡಬೇಕು. ಫಸ್ಟ್ ಇಯರ್ಗೆ ನಮಗೆ 5 years ಮೂವಿಂಗ್ ಟೋಟಲ್ ಸಿಗೋದಿಲ್ಲ, ಯಾಕಂತಂದರೆ ಅದರ ಹಿಂದಿನ ವರ್ಷದ ಡೇಟಾ ನಮಗೆ ಇಲ್ಲ. ಹಾಗೆಯೇ ಸೆಕೆಂಡ್ ಇಯರ್ಗೂ ಕೂಡ 2001ಗೂ ಕೂಡ 5 years ಮೂವಿಂಗ್ ಟೋಟಲ್ ನಮಗೆ ಸಿಗೋದಿಲ್ಲ, ಯಾಕಂತಂದರೆ ಓನ್ಲಿ 1 previous year ಡೇಟಾ ಇದೆ. ಅದಕ್ಕಿಂತ ಹಿಂದಿನ ಪ್ರೀವಿಯಸ್ ಇಯರ್ ಡೇಟಾ ನಮಗೆ ಇಲ್ಲಿ ಸಿಗೋದು. ಸೊ ನಾವು ವಿ ಮೂವ್ ಆನ್ ಟು ದ 2002. ಇಲ್ಲಿ ನೋಡಿ, ಈ 2002ಗೆ ನಾವು 5 years ಮೂವಿಂಗ್ ಟೋಟಲ್ನ ಫೈಂಡ್ ಮಾಡ್ಬೋದು, ಯಾಕೆಂದರೆ ಪ್ರೀವಿಯಸ್ 2 years 2000 and 2001 and that current year, that is 2002, and next 2 years 2003 and 2004. ಈ 5 ವರ್ಷದ ಟೋಟಲ್ ಮಾಡಿದರೆ ನಮಗೆ ಫಸ್ಟ್ ಮೂವಿಂಗ್ ಟೋಟಲ್ ಸಿಗುತ್ತೆ, ದಟ್ ಈಸ್ 89. 10 plus 15 plus 18 plus 21 plus 25 comes to 89. ನೆಕ್ಸ್ಟ್ ಈ 5 years ಮೂವಿಂಗ್ ಟೋಟಲ್ನ ನಾವು ಯಾವ ನಂಬರಿಂದ ಡಿವೈಡ್ ಮಾಡಬೇಕು, 5ಇಂದ ಡಿವೈಡ್ ಮಾಡಬೇಕು. 89 divided by 5 comes to 17.8. ಈಗ ಫಸ್ಟ್ ಮೂವಿಂಗ್ ಟೋಟಲ್ ನಮಗೆ ಸಿಕ್ತು, ಮೂವಿಂಗ್ ಅವರೇಜ್ ಕೂಡ ಸಿಕ್ತು. ಅದನ್ನು ನಾವೇನಂತೀವಿ, ಟ್ರೆಂಡ್ ವ್ಯಾಲ್ಯೂಸ್ ಅಂತ ಕರಿತೀವಿ. ಹಾಗೆ ವಿ ಫೈಂಡ್ ದ ನೆಕ್ಸ್ಟ್ ಮೂವಿಂಗ್ ಟೋಟಲ್. ನೆಕ್ಸ್ಟ್ ಮೂವಿಂಗ್ ಟೋಟಲ್ನ ನಾವು 5 yearsಗೆ ಯಾವ್ದು ತಗೋಬೇಕು ಅಂದರೆ 2001 to 2005 ವರ್ಗು 5 years, 1 2 3 4 5 years ಟೋಟಲ್ ಮಾಡಬೇಕು. 15 plus 18 plus 21 plus 25 plus 30, that comes to 109. ಈ 109ನ 5ಇಂದ ಡಿವೈಡ್ ಮಾಡಿದರೆ ನಮಗೆ 21.8 ಸಿಗುತ್ತೆ. ಹಾಗೆಯೇ ನಾವು ನೆಕ್ಸ್ಟ್ ಮೂವಿಂಗ್ ಟೋಟಲ್ನ ಫೈಂಡ್ ಔಟ್ ಮಾಡೋಣ. ಬಿಟ್ವೀನ್ ಇಯರ್ಸ್ 2002 to 2006. 2002 to 2006ನ ಟೋಟಲ್ ಮಾಡೋಣ. ದಟ್ ಈಸ್ 127. 127 divided by 5 comes to 25.5.
4. ನೆಕ್ಸ್ಟ್ ಮೂವಿಂಗ್ ಟೋಟಲ್ನ ಫೈಂಡ್ ಔಟ್ ಮಾಡೋಣ. ದಟ್ ಈಸ್ 2003 to 2007, 21 plus 25 plus 30 plus 33 plus 40 comes to 149. 149 divided by 5 comes to 29.8. ಹಾಗೆ ನೆಕ್ಸ್ಟ್ ಮೂವಿಂಗ್ ಟೋಟಲ್ನ ಫೈಂಡ್ ಔಟ್ ಮಾಡೋಣ. ಬಿಟ್ವೀನ್ ದ ಇಯರ್ 2004 to 2008, 25 plus 30 plus 33 plus 40 plus 50 comes to 178. 178 divided by 5 comes to 35.6. ನಮಗೆ ಇಲ್ಲಿವರೆಗೂ ಮೂವಿಂಗ್ ಟೋಟಲ್ ಮತ್ತು ಮೂವಿಂಗ್ ಅವರೇಜ್ ಸಿಕ್ತು. ಬಟ್ ನೆಕ್ಸ್ಟ್ ಇಯರ್ಗೆ 2007ಗೆ ನಮಗೆ ಮೂವಿಂಗ್ ಟೋಟಲ್ನ ಮತ್ತು ಮೂವಿಂಗ್ ಅವರೇಜ್ನ ಫೈಂಡ್ ಔಟ್ ಮಾಡಲಿಕ್ಕೆ ಆಗೋಲ್ಲ. ಯಾಕಂತಂದರೆ ನಮಗೆ ಈ ಪಾಯಿಂಟಿಂದ ನೆಕ್ಸ್ಟ್ ಇಯರ್ ಓನ್ಲಿ 1 ಇಯರ್ ಇದೆ. ಅದ್ರ ನೆಕ್ಸ್ಟ್ ಇಯರ್ ಇಲ್ಲದೆ ಇರೋ ಕಾರಣ ನಮಗೆ ಇಷ್ಟೇ ಮೂವಿಂಗ್ ಅವರೇಜ್ ಮತ್ತು ಮೂವಿಂಗ್ ಟೋಟಲ್ಸು ಸಿಗೋದು. ಈ ಡೇಟಾ ಇಷ್ಟೇ ನಮಗೆ ಡೇಟಾ ಸಿಕ್ಕಿರೋದ್ರಿಂದ ಈ ಡೇಟಾನ ಇಟ್ಕೊಂಡು ನಾವು ಟ್ರೆಂಡ್ ಲೈನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಈ ಟ್ರೆಂಡ್ ವ್ಯಾಲ್ಯೂನ ನೋಡಿದಾಗ ನಮಗೆ ಏನು ಗೊತ್ತಾಗುತ್ತೆ ಅಂದರೆ 17.8 ಇಂದ 21.8 ಆಗಿದೆ, 25.4 ಆಗಿದೆ, 29.8 ಆಗಿದೆ, 35.6 ಇದೆ. ಕಂಟಿನ್ಯೂಸ್ ಆಗಿ ಏನಾಗಿದೆ, ವ್ಯಾಲ್ಯೂಸ್ ಇನ್ಕ್ರೀಸ್ ಆಗಿದೆ. ದಟ್ ಮೀನ್ಸ್ ವಿ ಕ್ಯಾನ್ ಕನ್ಕ್ಲೂಡ್ ದ ಟ್ರೆಂಡ್ ಈಸ್ ಅಪ್ವರ್ಡ್. ಇದೇ ಡೇಟಾನ ನಾವು ಗ್ರಾಫಲ್ಲಿ ಹಾಕಿದಾಗ ಹೇಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ನಿಮಗೆ ಎಕ್ಸಾಮಲ್ಲಿ ಟ್ರೆಂಡ್ನ ಫೈಂಡ್ ಮಾಡಿ ಅಂತಂದರೆ ನೀವು ಈ ಲೆಕ್ಕನ ಮಾಡಬೇಕಾಗತ್ತೆ ಮತ್ತು ಕನ್ಕ್ಲೂಷನ್ ಕೂಡ ಬರೀಬೇಕು. ಇಫ್ ಪಾಸಿಬಲ್ ನೀವು ಚಾರ್ಟ್ ಕೂಡ ಹಾಕಬೇಕಾಗುತ್ತೆ. ಈ ಚಾರ್ಟ್ನ ನಾವು ನೋಡೋಣ. ಚಾರ್ಟಲ್ಲಿ ಹಾರಿಜಾಂಟಲ್ ಆಕ್ಸಿಸಲ್ಲಿ ಇಯರ್ಸ್ ಇದೆ, ವರ್ಟಿಕಲ್ ಆಕ್ಸಿಸಲ್ಲಿ ವ್ಯಾಲ್ಯೂಸ್ ಇದೆ. ಸೊ ಆಸ್ ಐ ಟೋಲ್ಡ್, ಇಟ್ ಈಸ್ ಕ್ಲಿಯರ್ಲಿ ಎನ್ ಅಪ್ ಟ್ರೆಂಡ್. ವ್ಯಾಲ್ಯೂಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ತಕ್ಕನಾಗಿ ಈ ಟ್ರೆಂಡ್ ಲೈನ್ ಕೂಡ, ಈ ಆರೆಂಜ್ ಕಲರ್ ಲೈನ್ ಇಸ್ ಅ ಟ್ರೆಂಡ್ ಲೈನ್, ಅದು ಕೂಡ ಅಪ್ವರ್ಡ್ ಮೂವ್ಮೆಂಟ್ನ ತೋರಿಸ್ತಾ ಇದೆ. ಸೊ ದ ಕನ್ಕ್ಲೂಷನ್ ವಿ ಕ್ಯಾನ್ ಗಿವ್ ದಟ್ ಗಿವನ್ ಡೇಟಾ ಶೋಸ್ ಅಪ್ವರ್ಡ್ ಟ್ರೆಂಡ್ ಅಂತ ಹೇಳ್ಬಿಟ್ಟು ನಾವು ಕನ್ಕ್ಲೂಷನ್ ಬರಿಬೋದು. ಈಗ ನಾವು 3 ಇಯರ್ಸ್ ಮೂವಿಂಗ್ ಅವರೇಜ್ನ ಹೇಗೆ ಮಾಡೋದು ನೋಡಿದ್ವಿ, 5 ಇಯರ್ಸ್ ಮೂವಿಂಗ್ ಅವರೇಜ್ನ ಹೇಗೆ ಮಾಡೋದು ನೋಡಿದ್ವಿ. ಆವಾಗ ನೆಕ್ಸ್ಟ್ ಎಕ್ಸಾಂಪಲ್ನ ನೋಡೋಣ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ, ಇದು ಏನು ಕೊಟ್ಟಿದ್ದಾರೆ ಅಂದರೆ ಕಂಪ್ಯೂಟ್ 4 ಇಯರ್ಲಿ ಮೂವಿಂಗ್ ಅವರೇಜ್ ಫಾರ್ ದ ಫಾಲೋಯಿಂಗ್ ಡೇಟಾ. ಇಲ್ಲಿ ನಾವೇನು ಮಾಡಬೇಕು, 4 ಇಯರ್ಸ್ಗೆ ಮೂವಿಂಗ್ ಅವರೇಜ್ ಫೈಂಡ್ ಔಟ್ ಮಾಡಿ ಅಂದರೆ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಇಲ್ಲಿ ನೋಡೋಣ. ಅಲ್ಲಿ ಡೇಟಾ ಕೊಟ್ಟಿದ್ದಾರೆ 1 2 3 4 5 6 7 8 9 10 ವರ್ಷದ ಡೇಟಾ ನಮಗೆ ಸಿಕ್ಕಿದೆ, ಸೇಲ್ಸ್ ಡೇಟಾ. ಈ ವ್ಯಾಲ್ಯೂಸ್ನ ನೋಡಿಬಿಟ್ಟು ನಾವು ವೆದರ್ ಇಟ್ ಈಸ್ ಅಪ್ ಟ್ರೆಂಡ್ ಆರ್ ಡೌನ್ ಟ್ರೆಂಡ್ ಬೈ ಯೂಸಿಂಗ್ 4 ಇಯರ್ಲಿ ಮೂವಿಂಗ್ ಅವರೇಜ್ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಈಗ ನಾವು ಪ್ರೀವಿಯಸ್ಲಿ 3 ಇಯರ್ಸ್ ಮೂವಿಂಗ್ ಅವರೇಜ್ ನೋಡಿದ್ವಿ, 5 ಇಯರ್ಸ್ ಮೂವಿಂಗ್ ಅವರೇಜ್ ನೋಡಿದ್ವಿ. ಈ 3 ಇಯರ್ಸ್ ಅಲ್ಲಿ ಮಿಡಲ್ ಪಾಯಿಂಟ್ ಸಿಗುತ್ತೆ, 5 ಇಯರ್ಸಲ್ಲೂ ಕೂಡ ಮಿಡಲ್ ಪಾಯಿಂಟ್ ಸಿಗುತ್ತೆ. ಅಲ್ಲಿಗೆ ನಾವು ಆವರೇಜ್ನ ಮಿಡಲ್ ಪಾಯಿಂಟ್ಗೆ ಹಾಕ್ತೀವಿ. 3 ಇಯರ್ಸಲ್ಲಿ ಕೂಡ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರಲ್ಲಿ ಸೆಕೆಂಡ್ ಇಯರ್ಗೆ ಮೂವಿಂಗ್ ಟೋಟಲ್ ಹಾಕ್ತಿದ್ವಿ, ಹಾಗೆಯೇ ಸೆಕೆಂಡ್ ಇಯರ್ಗೆ ಮೂವಿಂಗ್ ಅವರೇಜ್ ಕೂಡ ಹಾಕ್ತಾ ಇದ್ವಿ. 5 ಇಯರ್ಸಲ್ಲಿ ಮಿಡಲ್ ಪಾಯಿಂಟ್ ಅಂದರೆ ಥರ್ಡ್ ಇಯರ್ ಬರುತ್ತೆ. ಆ ಥರ್ಡ್ ಇಯರ್ಗೆ ನಾವೇನಾಗ್ತಾ ಇದ್ವಿ, ಮೂವಿಂಗ್ ಟೋಟಲ್ ಹಾಕ್ತಾ ಇದ್ವಿ, ಹಾಗೇನೆ ಮೂವಿಂಗ್ ಅವರೇಜ್ ಕೂಡ ಪಾಯಿಂಟ್ ಮಾಡ್ತಿದ್ವಿ. ದ ಮಿಡಲ್ ಪಾಯಿಂಟ್ ವಾಸ್ ಕ್ಲಿಯರ್. ಬಟ್ ಈಗ 4 ಇಯರಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಮಿಡಲ್ ಪಾಯಿಂಟ್ ಅಂತ ಸಿಗೋದಿಲ್ಲ, ರೈಟ್? ಫಸ್ಟ್ 2 ಇಯರ್ಸ್ ಆ್ಯಂಡ್ ಸೆಕೆಂಡ್ 2 ಇಯರ್ಸ್. ಸೊ ಹಾಗಿದ್ದಾಗ ನಾವು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ನೋಡೋಣ. Here the moving average is for even period. ಇಲ್ಲಿ ನೋಡಿ, it is for even period. Moving average that is 4 yearly. Initially 4 ಇದರಲ್ಲಿ ಫಸ್ಟ್ ಏನು ಮಾಡಬೇಕು, ಇನಿಷಿಯಲಿ 4 ಇಯರ್ಲಿ ಮೂವಿಂಗ್ ಟೋಟಲ್ ನಾವೇನು ಮಾಡಬೇಕು, ತಗೋಬೇಕು. ಸೊ ನಾವು ಏನು ಮಾಡಬೇಕು, 4 ಇಯರ್ಲಿ ಮೂವಿಂಗ್ ಟೋಟಲ್ನ ತಗೋಬೇಕು. ಅನಂತರ ದೆನ್ 2 ಐಟಮ್ ಮೂವಿಂಗ್ ಟೋಟಲ್ಸ್ ಅಂತಂದರೆ 2 ಮೂವಿಂಗ್ ಟೋಟಲ್ಸ್ ಇರುತ್ತಲ್ವ, ಅದನ್ನೇನು ಮಾಡಬೇಕು, ಆ್ಯಡ್ ಮಾಡಬೇಕು. ದ 2 ಐಟಮ್ ಆಫ್ ಶುಡ್ ಬಿ ಅಪ್ ಟ್ರೆಂಡ್.
ಈ ಎರಡು ಐಟಮ್ನ ನಾವು ಟೋಟಲ್ ಮಾಡಬೇಕು. ಅನಂತರ ಈ ಎರಡು ಟೋಟಲ್ನ ಯಾವುದರಿಂದ ಡಿವೈಡ್ ಮಾಡಬೇಕು ಅಂದರೆ 8ಇಂದ ಡಿವೈಡ್ ಮಾಡಬೇಕು. ಈ ಪ್ರಾಬ್ಲಮ್ನ ಸಾಲ್ವ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ಈ ಪ್ರಾಬ್ಲಮ್ ಇರೋ ಡೇಟಾನ ನಾನು ಟೇಬಲಲ್ಲಿ ಹಾಕಿದ್ದೀನಿ. ಫಸ್ಟ್ ಕಾಲಮ್ ಇಯರ್, ಸೆಕೆಂಡ್ ಕಾಲಮ್ ಸೇಲ್ಸ್. ಫಸ್ಟ್ ನಾವು 4 ಇಯರ್ಲಿ ಮೂವಿಂಗ್ ಟೋಟಲ್ನ ತಗೋಬೇಕು. ಈ 4 ಇಯರ್ಲಿ ಮೂವಿಂಗ್ ಟೋಟಲ್ನ ತಗೊಳ್ತೀವಿ. ದಟ್ ಈಸ್ ಫಸ್ಟ್ ಒನ್ಗೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂದರೆ ಫಸ್ಟ್ ಇಯರ್ಗೆ 4 ಇಯರ್ ಮೂವಿಂಗ್ ಟೋಟಲ್ ಸಿಗೋದಿಲ್ಲ, ಯಾಕಂತಂದರೆ ಪ್ರೀವಿಯಸ್ ಇಯರ್ಸು ಇಲ್ಲ. ಈ ಸೆಕೆಂಡ್ ಇಯರ್ಗೂ ಕೂಡ ನಾವು ಮೂವಿಂಗ್ ಟೋಟಲ್ನ ತಗೊಳ್ಳೋದಿಲ್ಲ. ನಾವೇನು ಮಾಡ್ತೀವಿ, ಥರ್ಡ್ ಇಯರಿಂದ ಸ್ಟಾರ್ಟ್ ಮಾಡ್ತೀವಿ. ದಟ್ ಈಸ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಆ್ಯಂಡ್ ಫೋರ್ತ್ ಇಯರ್. ಈ 4 ಐಟಮ್ಗಳಿಗೆ ನಾವು ಟೋಟಲ್ ಮಾಡ್ತೀವಿ. ಈ ಲೆಕ್ಕದಲ್ಲಿ 2000, 2001, 2002 ಆ್ಯಂಡ್ 2003 ಈ 4 ಇಯರ್ದು ಟೋಟಲ್ ಮಾಡಿಬಿಟ್ಟು ಎಲ್ಲಿ ಬರಿತೀವಿ ಅಂತಂದರೆ ಥರ್ಡ್ ಇಯರ್, ದಟ್ ಈಸ್ 2002ನಲ್ಲಿ ಬರಿತೀವಿ. ದ 4 ಇಯರ್ ಮೂವಿಂಗ್ ಟೋಟಲ್ ಎಷ್ಟು ಬಂದಿದೆ? 250 ಬಂದಿದೆ. ಹಾಗೆಯೇ ನೆಕ್ಸ್ಟ್ ಮೂವಿಂಗ್ ಟೋಟಲ್ನ ನಾವು ಫೈಂಡ್ ಔಟ್ ಮಾಡ್ತೀವಿ. ದಟ್ ಈಸ್ ಬಿಟ್ವೀನ್ 2001 ಟು 2004. ಈ ಮೂವಿಂಗ್ ಟೋಟಲ್ನ ನಾವು ಎಲ್ಲಿ ಬರಿತೀವಿ ಅಂತಂದರೆ 2003ಯಲ್ಲಿ ಬರಿತೀವಿ. ದಟ್ ಈಸ್ 240. ಹಾಗೆಯೇ ನೆಕ್ಸ್ಟ್ ಮೂವಿಂಗ್ ಟೋಟಲ್ ಬಿಟ್ವೀನ್ 2002 ಟು 2005, ದಟ್ ಈಸ್ 250. Next, between 2003 to 2006, that comes to 265. Again, next moving total comes to 280. Again, next moving total comes to 300. Then last moving total comes to 300. That also 300. ನಮಗೆ ಅಪ್ ಟು 2008 ವರೆಗೂ ನಾವು 4 ಇಯರ್ಲಿ ಮೂವಿಂಗ್ ಟೋಟಲ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಫಸ್ಟ್ 4 ಇಯರ್ ಇದ್ದಾಗ ಫಸ್ಟ್ 2 ಇಯರ್ಸ್ಗೆ 4 ಇಯರ್ ಮೂವಿಂಗ್ ಟೋಟಲ್ ಸಿಗೋದಿಲ್ಲ. ಹಾಗೆಯೇ ಲಾಸ್ಟ್ ಇಯರ್ಗೆ ಮೂವಿಂಗ್ ಟೋಟಲ್ ಸಿಗೋದು. ಈ 4 ಇಯರ್ಲಿ ಮೂವಿಂಗ್ ಟೋಟಲ್ನ ಫೈಂಡ್ ಔಟ್ ಮಾಡಿದ ನಂತರ ನಾವೇನು ಮಾಡಬೇಕು, ಈ 2 ಇಯರ್ಸ್ 2 ಮೂವಿಂಗ್ ಟೋಟಲ್ಸ್ ಇದೆ ಅಲ್ವಾ, ಇದನ್ನು ಆ್ಯಡ್ ಮಾಡ್ಕೋಬೇಕು. ಇದನ್ನು ಆ್ಯಡ್ ಮಾಡ್ಕೊಂಡು ಎಲ್ಲಿ ಬರೀಬೇಕು? 4th ಕಾಲಮಲ್ಲಿ ಬರೀಬೇಕು. 2 ಐಟಮ್ ಮೂವಿಂಗ್ ಟೋಟಲ್ಸ್ ಆಫ್ ಪ್ರೀವಿಯಸ್ ಕಾಲಮ್. ಯಾವ ರೀತಿ ಬರೀಬೇಕು ಅಂದರೆ ಫಸ್ಟ್ ಐಟಮ್ ಆ್ಯಂಡ್ ಸೆಕೆಂಡ್ ಐಟಮ್ ಇದನ್ನು ನಾವೇನು ಮಾಡಬೇಕು, ಆ್ಯಡ್ ಮಾಡಿ ಎಲ್ಲಿಗೆ ಬರೀಬೇಕು? 2002 ನೇರಕ್ಕೆ ಬರೀಬೇಕು. ಓಕೆನಾ? 250 ಪ್ಲಸ್ 240 ಕಮ್ಸ್ ಟು 490. ಈ 490 ಬಂದಿದ್ದನ್ನು ನಾವು ಯಾವುದರಿಂದ ಡಿವೈಡ್ ಮಾಡಬೇಕು? 8ಇಂದ ಡಿವೈಡ್ ಮಾಡಬೇಕು. ಇದನ್ನು 8ಇಂದ ಡಿವೈಡ್ ಮಾಡಿದರೆ ವಿ ಗೆಟ್ ದ ಟ್ರೆಂಡ್ ವ್ಯಾಲ್ಯೂ ಫಾರ್ 2002 ಎಷ್ಟು ಸಿಗುತ್ತೆ? 61.25 ಸಿಗುತ್ತೆ. ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ 2 ಮೂವಿಂಗ್ ಟೋಟಲ್ನ ನಾವು ಆ್ಯಡ್ ಮಾಡ್ಕೋಬೇಕು. 240 ಪ್ಲಸ್ 250 ಕಮ್ಸ್ ಟು 490. ಅದನ್ನು ನಾವು 8ಇಂದ ಡಿವೈಡ್ ಮಾಡಿದಾಗ ನಮಗೆ ಸೇಮ್ 61.25 ಸಿಗುತ್ತೆ. ಹಾಗೆಯೇ ನೆಕ್ಸ್ಟ್ 2 ಐಟಮ್ಸ್ನ ಆ್ಯಡ್ ಮಾಡಿ 250 ಪ್ಲಸ್ 265 ಕಮ್ಸ್ ಟು 515 ಡಿವೈಡೆಡ್ ಬೈ 8, 64.38. ನೆಕ್ಸ್ಟ್ 2 ಐಟಮ್ಸ್ 265 ಪ್ಲಸ್ 280 ಕಮ್ಸ್ ಟು 545. ಅದನ್ನು 8ಇಂದ ಡಿವೈಡ್ ಮಾಡಿದರೆ 68.13. ನೆಕ್ಸ್ಟ್ 2 ಐಟಮ್ಸ್ನ ಆ್ಯಡ್ ಮಾಡಬೇಕು. 280 ಪ್ಲಸ್ 300 ಕಮ್ಸ್ ಟು 580. 580 ಡಿವೈಡೆಡ್ ಬೈ 8, 72.5. ನೆಕ್ಸ್ಟ್ 2 ಐಟಮ್ಸ್ ಇಸ್ 300 ಪ್ಲಸ್ 300 it comes to 600. 600 divided by 8 comes to 75. ನಾವೀಗ ಇದನ್ನು ಮಾಡಿದ್ವಿ, ಬಟ್ ಯಾಕೆ ಹೀಗೆ ಮಾಡಬೇಕು ಅಂತಂದರೆ, ನಾನು ಹೇಳಿದಾಗೆ 3 ಇಯರ್ಸ್ಗಾದರೆ ಮಿಡಲ್ ಪಾಯಿಂಟ್ಸ್ ಸಿಗುತ್ತೆ, 5 ಇಯರ್ಸ್ಗಾದರೂ ಕೂಡ ಮಿಡಲ್ ಪಾಯಿಂಟ್ ಸಿಗುತ್ತೆ. ಆದರೆ 4 ಇಯರ್ ಇದ್ದಾಗ ಮಿಡಲ್ ಪಾಯಿಂಟ್ ನಮಗೆ ಸಿಗೋದಿಲ್ಲ. ಮೇಲೆ 2 ಐಟಮು, ಕೆಳಗಡೆ ಐಟಮ್, ಮಿಡಲ್ ಪಾಯಿಂಟಲ್ಲಿ ಯಾವ ಇಯರು ಕೂಡ ಇರೋದಿಲ್ಲ. ಸೊ ಈಗ ಈ ವರ್ಷಕ್ಕೆ ತಗೋಬೇಕು ಅಂದರೆ 4 ಇಯರ್ ಮೂವಿಂಗ್ ಟೋಟಲ್ ಅಂತಂದರೆ ಇದಕ್ಕೆ ಪ್ರೀವಿಯಸ್ ಇಯರ್ 2 ಇಯರ್ ಇದೆ, ನೆಕ್ಸ್ಟ್ 1 ಇಯರ್ ಇದೆ. ಸೊ ಬಟ್ ಟು ಗೆಟ್ ದ ವೇಟೇಜ್ ಆಫ್ ದ ನೆಕ್ಸ್ಟ್ ಇಯರ್
ಈ ವೆಯ್ಟೇಜ್ನ ತಗೊಳ್ಳಿಕ್ಕೋಸ್ಕರ ಈ ಇಯರ್ದು ಏನು ಮಾಡ್ತೀವಿ ನಾವು ಈ ರೀತಿ ಮಾಡೋದ್ರಿಂದ ಈ ವರ್ಷದ ಅಂದರೆ ನೆಕ್ಸ್ಟ್ 5th ಇಯರ್ದು ವೆಯ್ಟೇಜ್ ಕೂಡ ಇದರಲ್ಲಿ ಬರುತ್ತೆ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಈಗ ನಮಗೆ ಟ್ರೆಂಡ್ ವ್ಯಾಲ್ಯೂಸ್ನ ಸಿಕ್ಕಿದೆ. ಈ ಟ್ರೆಂಡ್ ವ್ಯಾಲ್ಯೂಸ್ನ ಗಮನಿಸಿದಾಗ ನಾವು ಈ ಲೆಕ್ಕದಲ್ಲಿ ಏನು ಹೇಳ್ಬೋದು ಅಂದರೆ ನೋಡಿ 61.25 ಇಂದ 75ಗೆ ಹೋಗಿದೆ. ಮತ್ತು ಪ್ರತಿಯೊಂದು ವರ್ಷನೂ ಕೂಡ ಏನಾಗಿದೆ ಮೂವಿಂಗ್ ಟೋಟಲ್ ಅಥವಾ ಮೂವಿಂಗ್ ಟ್ರೆಂಡ್ ವ್ಯಾಲ್ಯೂಸ್ ಏನಾಗ್ತಾ ಇದೆ ಜಾಸ್ತಿ ಆಗ್ತದೆ. ಇದರಿಂದ ನಾವೇನು ಕನ್ಕ್ಲೂಡ್ ಮಾಡ್ಬೋದು ಅಂತಂದರೆ ದ ಗಿವನ್ ಡೇಟಾ ಇಸ್ ಶೋಯಿಂಗ್ ಅಪ್ವರ್ಡ್ ಟ್ರೆಂಡ್. ಇದನ್ನು ನಾವು ಗ್ರಾಫ್ಗೆ ಹಾಕಿದಾಗ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಸಿ ಲುಕ್ ಅಟ್ ದ ಗ್ರಾಫ್. ದ ಬ್ಲೂ ಲೈನ್ ಶೋಸ್ ದ ಒರಿಜಿನಲ್ ಡೇಟಾ ಅಂಡ್ ಆರೆಂಜ್ ಡಾಟೆಡ್ ಲೈನ್ ಈಸ್ ಟ್ರೆಂಡ್ ಲೈನ್. So the data shows is showing a upward trend. The conclusion you can write, the given data shows a upward trend. Now with this we conclude this session. In the next session ನಲ್ಲಿ ನಾವು ಇದೇ ಮೂವಿಂಗ್ ಅವರೇಜ್ ಬಗ್ಗೆ ಇನ್ನೂ ಕೆಲವೊಂದು ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.